ಸುವರ್ಣ. ಮಿಲನ 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 ಮಿಲನ. ಸಂಜಯ್ ಇಲ್ಲೋಡಿ, ಈ ಶರ್ಟು ಇಡ್ಲಾ? ಅಷ್ಟು ಸಾಕು ಸಂಧ್ಯಾ. ನಾನು ಹೋಗ್ತಿರೋ ಬಿಸ್ನೆಸ್ ಮೀಟ್ಗೆ, ಹನಿಮೂನಿಗಲ್ಲ. ಥೂ, ಹೋಗಿ ಸಂಜಯ್. ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತೀರಪ್ಪ. ಸಂಧ್ಯಾ, ಡು ಯು ರಿಮೆಂಬರ್ ನಾವು ಹನಿಮೂನಿಗೆ ಎಲ್ಲಿ ಹೋಗಿದ್ವಿ ಹೇಳು? ಅಯ್ಯೋ, ಮಗು ಮುಂದೆ ಏನು ಮಾತು ಅಂತ ಆಡ್ತೀರಾ ನೀವು? ಕೇಳಿಸ್ಕೊಳ್ಳಿ ಬಿಡು. ನಾನೇನು ಹೇಳ್ಬಾರ್ದನ್ನು ಹೇಳ್ತಾ ಇದ್ದೀನ? ಅಜ್ಜಿ, ಯಾಕೆಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀರಾ? ಅದು ನಿಮ್ಮ ತಾತಂಗೆ ಒಂದು ಇಂಪಾರ್ಟೆಂಟ್ ವರ್ಕ್ ಬಂದಿದೆ, ಅದಕ್ಕೆ. ಅದಕ್ಕೆ ನಾನಿನ್ನೊಬ್ಳನ್ನೇ ಬಿಟ್ಟು ನೀವು ಒಬ್ಬರೇ ಊರಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ನಾನು ನಿದ್ದೆ ಮಾಡುವಾಗ ಹೋಗೋಣ ಅಂತ ಅನ್ಕೊಂಡ್ರಾ? ಹಾಗಲ್ಲ ಕೂಸೆ, ಅದು ಬಂಗಾರಿ, ನೀನೊಬ್ಳೇ ಹೇಗಾಗ್ತೀಯಾ? ನಿನ್ನ ಜೊತೆಗೆ ನಾನು ಇದ್ದೀನಿ ಅಲ್ವಾ? ನೀನು ಸ್ಕೂಲಿಗೆ ತುಂಬ ದಿನ ರಜಾ ಹಾಕಿದ್ಯಾ ನೋಡು. ನಾಳೆಯಿಂದ ಸ್ಕೂಲ್ಗೆ ಹೋಗಲಿಲ್ಲ ಅಂದರೆ ನಿನ್ನ ವಿದ್ಯಾಭ್ಯಾಸ ಹಾಳಾಗಲ್ವಾ? ಈ ತಾತನಿಗೂ ನೀನು ಬಿಟ್ಟಿರೋಕ್ಕಾಗಲ್ಲ ಕೂಸೆ, ಬೇಗ ಬಂದ್ಬಿಡ್ತೀನಿ. ತಾತ, ನೀವ್ ಯಾವ ಊರಿಗೆ ಹೋಗ್ತಿದ್ದೀರಾ? ಈ ತಾತ ಜರ್ಮನಿಗೆ ಹೋಗ್ತಾರಂತೆ, ಆಫೀಸ್ ಕೆಲ್ಸದ ಮೇಲೆ. ಯಾವಾಗ ಬರ್ತೀರಾ? ಆದಷ್ಟು ಬೇಗ ಕೆಲಸ ಮುಗಿಸಿದ ಕೂಡಲೇ ಬಂದ್ಬಿಡ್ತೀನಿ. ಅಲ್ಲಿ ತನಕ ನೀನು ಈ ಅಜ್ಜಿಗೆ ತೊಂದರೆ ಕೊಡದೆ ಸ್ಕೂಲಿಗೆ ಜಾಣೆ ಥರ ಹೋಗ್ತೀಯ. ಆಮೇಲೆ ಅಜ್ಜಿ ಜೊತೆಗೆ ಆಟ ಆಡ್ಕೊಂಡಿರ್ತೀಯ ಅಲ್ವಾ? ಅಪ್ಪ ಅಮ್ಮ ಯಾವಾಗ ಬರ್ತಾರೆ? ಚಿಕ್ಕಿ ಸೀಮಂತ ಮುಗಿಸ್ಕೊಂಡು ಅಪ್ಪ ಅಮ್ಮ ಬರ್ತಾರೆ. ನಾವು ಚಿಕ್ಕಿ ಸೀಮಂತಕ್ಕೆ ಹೋಗೋಣ, ಸರಿನಾ? ನೋಡು, ನೆನೆಸ್ಕೋತಿದ್ದಾಗೆ ತೀರ್ಥಳ್ಳಿ ತಾತನೇ ಫೋನ್ ಮಾಡಿದ್ದಾರೆ. ಮಾತಾಡ್ತೀಯಾ? ಹಲೋ, ನೋಡಿ ತಾತ, ಈ ತಾತ ನನ್ಗೆ ಹೇಳ್ದೆ ಅದ್ಯಾವುದೋ ಊರಿಗೆ ಹೋಗ್ತಿದಾರಂತೆ. ಹೌದಾ? ಎಲ್ಲಿಗೆ ಹೋಗ್ತಿದ್ದಾನಂತೆ ನಿನ್ ತಾತ? ಆಫೀಸ್ ಕೆಲಸ ಅಂತೆ. ಅದ್ಯಾವುದೋ ಜರ್ಮನಿಗೆ ಹೋಗ್ತಿದಾರಂತೆ. ಅರೆ, ಜರ್ಮನಿಗೆ ಹೋಗ್ತಿದ್ದಾನ? ಅದು ನನಗೆ ಹೇಳಿದೆ. ಎಲ್ಲಿ ಕೊಡು ಫೋನ್ ಅವನ ಹತ್ರ. ತಗೊಳ್ಳಿ. ಹಲೋ. ಏನು ಮರಯ್ಯ, ಜರ್ಮನಿಗೆ ಹೋಗ್ತಾ ಇದೀಯಂತೆ? ನಮಗೂ ತಿಳಿಸ್ದೆ. ಅಂತ ಗುಟ್ಟಿನ ವಿಚಾರ ಏನಿತ್ತಪ್ಪ ನಮ್ಗೆ ಹೇಳ್ದೆ ಇರುವಂತದ್ದು? ಅಲ್ಲ ಕಣ, ಗುಟ್ಟು ಗಿಟ್ಟು ಎಲ್ಲ ಏನೂ ಇಲ್ಲ ಕಣೋ. ಆ ಸಮರ್ಥದೊಂದು ಡ್ರೀಮ್ ಪ್ರಾಜೆಕ್ಟ್ ಇತ್ತಲ್ಲ, ಅದಕ್ಕೆ ಕ್ಲೈಂಟಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಾನೇ ಹೇಳೋಣ ಅಂತಿದ್ದೆ, ಅಷ್ಟೊಳಗೆ ನೀನೇ ಫೋನ್ ಮಾಡಿದೆ. ಸಾಕು ಕಂಡಿದ್ದೀನಿ ಬಿಡು. ಜರ್ಮನಿಗೆ ಹೋದ್ಮೇಲೆ ಹೇಳಬೇಕು ಅಂತ ಅನ್ಕೊಂಡ? ಹಾಗೇನೂ ಇಲ್ವೋ? ಸಮರ್ಥ್ ಪ್ರಾರ್ಥನೆ ಹೇಗಿದ್ದಾರೆ? ಅವನೊಂದು ಫೋನ್ ಕೂಡ ಮಾಡಿಲ್ವಲ್ಲೋ? ಆಫೀಸು ಮನೆ ಎಲ್ಲ ಮರ್ತೇ ಬಿಟ್ಟಿದ್ದಾನೆ. ನೀನೇ ಕಳಿಸ್ಕೊಟ್ಟು ಹೀಗಂದ್ರೆ ಹೆಂಗಪ್ಪ? ಕಳಿಸ್ಕೊಟ್ಟಿದ್ದು ಹೌದು, ಆದ್ರೆ ಫೋನ್ ಮಾಡಬೇಡ ಅಂತ ಹೇಳಿದ್ನ. ಅವನಿಗೊಬ್ಬಳು ಮಗಳಿದ್ದಾಳೆ, ಅವಳು ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಒಂದು ಫೋನ್ ಮಾಡಿ ವಿಚಾರಿಸ್ಕೋಬಾರ್ದ? ಅವರಿಬ್ರು ವಿಷಯ ಹಾಗಿರ್ಲಿ, ನೀನ್ ಹೇಳು, ಯಾವಾಗ ಹೊರಡ್ತಿದ್ಯಾ? ಇಲ್ಲಿಂದ ಮುಂಬೈಗೆ 6:30 ಫ್ಲೈಟ್ ಇದೆ. ಅಲ್ಲಿಂದ ಬೆಳಗ್ಗೆ 4:15 ಹೊರಡ್ತಾ ಇದ್ದೀನಿ. ಸಮರ್ಥ್ ಹೇಳಿದ್ಯಾ? ಇಲ್ಲ ಕಣೋ, ಎಲ್ಲ ಅರ್ಜೆಂಟೆಲ್ಲ ಆಗೋಯ್ತು. ಸಮರ್ಥ ಇದ್ದಾನ ಅಲ್ಲಿ? ಫೋನ್ ಕೊಡು. ಇಲ್ಲ ಕಣ, ಬೆಳಗ್ಗೆ ವಾಕಿಂಗ್ ಅಂತ ಹೋದವ್ರು ಇನ್ನೂ ಬಂದಿಲ್ಲ. ಬಂದ್ಮೇಲೆ ಫೋನ್ ಮಾಡಿಸ್ತೀನಿ ತಡಿ. ವಿಷಯ ನಿನಗೆ ಗೊತ್ತಲ್ಲ, ನೀನೇ ಹೇಳ್ಬಿಡು. ನೋಡು, ಸಂಧ್ಯಾನ ಅರ್ಥನ ಇಬ್ಬರನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ. ಅವಾಗ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋದಕ್ಕೆ ಹೇಳು. ಆಯ್ತಪ್ಪ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಆಯ್ತು ಕಣ. ಆಮೇಲೆ ಇನ್ನೊಂದು ವಿಷಯ, ಸಂಧ್ಯಾನಿಗೂ ಹೇಳಿಲ್ಲ. ಡಾಕ್ಟರ್ ಹೇಳಿದ್ರು ಅರ್ಥನ ಒಬ್ಬರನ್ನೇ ಬಿಟ್ಟಿರೋದು ಅಪಾಯ ಅಂತ. ಇಂಥ ಪರಿಸ್ಥಿತಿಲಿ ಹೋಗೋ ಸಂದರ್ಭ ಬಂದಿದೆ. ಹೋಗೋ ಮನಸ್ಸಿಲ್ಲ,
ಆದರೆ ಹೋಗ್ದಿದ್ರೆ ಆಗೋದಿಲ್ಲ. ಅದಕ್ಕೆ ನಿನಗೆ ಹೇಳಿದ್ದು ಅವಾಗವಾಗ ಫೋನ್ ಮಾಡ್ತಿರೋ ಅಂತ. ಅಯ್ಯೋ, ಏನು ಹೇಳ್ತಾ ಇದೀಯಾ? ಈಗ ತಾನೇ ಪ್ರಾರ್ಥನಾ ಬದಲಾಗ್ತಿದ್ದಾಳೆ. ಸಮರ್ಥನು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾನೆ. ಈ ಸಮಯದಲ್ಲಿ ಇಂಥ ಸಮಸ್ಯೆನಾ? ಸರಿ, ಎಲ್ಲ ಸಮಸ್ಯೆಗೂ ಆ ರಾಮೇಶ್ವರ ಒಂದು ಪರಿಹಾರ ಇಟ್ಟಿರ್ತಾನೆ. ನೀನು ಹೋಗ್ಬಿಟ್ಪ. ಹಾ, ಸೀಮಂತದ ಟೈಮ್ಗೆ ಸರಿಯಾಗಿ ನೀನು ಬರ್ತೀಯ ತಾನೆ? ಪ್ರಾಪರಾಗಿ ಏನು ಹೇಳೋಕ್ಕಾಗಲ್ವ. ಪ್ರಾಜೆಕ್ಟ್ ಮುಗಿದ್ರೆ ನಾನೇ ಮುಂದೆ ನಿಂತು ನನ್ನ ಸೊಸೆ ಸೀಮಂತನ ನಡೆಸ್ಕೊಡ್ತೀನಿ. ಚಿಂತೆ ನಾನು ಕೇಳಿದೆ ಅಂತ ಹೇಳು. ಏನೇ ಇದ್ರು ಫೋನ್ ಮಾಡಿ ತಿಳಿಸ್ತಾರೋ. ಆಯ್ತು ಕಣ, ನೀನು ಹುಷಾರಾಗಿ ಹೋಗ್ಬಿಟ್ಪ. ಸರಿ ಕಣ. ಒಳ್ಳೆ ಮರಕ್ಕೆ ಬೀಳೋ ತನಕ ಕೊಡ್ಲಿ ಅಂತೆ. ಛೇ, ಈಗ ತಾನೇ ಪ್ರಾರ್ಥನಾ ಗುಣ ಆಗ್ತಿದ್ದಾಳೆ. ಅವಳು ಹುಷಾರಾಗಬೇಕು ಅಂತ ಹಳಿಯಂದ್ರೆ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ರಾಮೇಶ್ವರ, ಈಗಿದು ಏನಪ್ಪ ಹೊಸ ಸಮಸ್ಯೆ? ಅಪ್ಪ, ಏನೋ ಸಮಸ್ಯೆ ಅಂತಿದ್ಯಾ? ಯಾರಿಗೇನ್ ಸಮಸ್ಯೆ? ಮಗಳೇ, ಪ್ರಾರ್ಥನಾ ಹಳಿಯಂದ್ರು ಊಟ ಮಾಡ್ತೀರೇನಮ್ಮ? ಹ್ಞೂ ಅಪ್ಪ, ಊಟ ಮಾಡಿ ರೂಮಿಗೆ ಹೋದ್ರು. ಪ್ರಾರ್ಥನಾ? ಬೇಡ ಮಗಳೇ. ಯಾಕಪ್ಪ, ಏನಾಯ್ತು? ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದು? ಸಂಜಯ್ ಮಾವ ಹತ್ರನಾ? ಅತ್ತೆ ಅರ್ಥ ಹೇಗಿದಾರಂತೆ? ಹಾ, ಸಂಜಯ್ ನಿಮ್ಮ ಅತ್ತೆ ಇಬ್ರು ಚೆನ್ನಾಗಿದ್ದಾರೆ. ಆದರೆ ನಿಮ್ಮ ಭಾವಂದೇನೋ ಡ್ರೀಮ್ ಪ್ರಾಜೆಕ್ಟು, ಅದಕ್ಕೆ ಸಂಜಯ್ ಜರ್ಮನಿಗೆ ಹೋಗಲೇಬೇಕಂತೆ. ಅಯ್ಯೋ ದೇವ್ರೆ, ಹಾಗಾದ್ರೆ ಅತ್ತೆ ಒಂಟಿ ಆಗ್ಬಿಡ್ತಾರೆ. ಅರ್ಥನ ಸ್ಕೂಲು, ಅವಳ ಹೋಮ್ವರ್ಕು ಇದೆಲ್ಲ ಒಬ್ಬರೇ ಹೇಗಪ್ಪ ನಿಭಾಯಿಸ್ತಾರೆ? ಪ್ರಾರ್ಥನಾ ಮತ್ತೆ ಭಾವ ಇಲ್ಲೇ ಇದ್ದಾರೆ. ಅಪ್ಪ, ಅಂಜನ್ಗೆ ಆ ಕೆಲಸ ಹೇಳಕ್ಕಾಗಲ್ವಂತ? ನಿಮ್ಮ ಅತ್ತೆ ಹೇಳಿದ್ರಂತೆ. ಆದರೆ ಸಂಜಯ್ ನಿನ್ನ ಭಾವ ಇಬ್ಬರೇ ಕೂತ್ಕೊಂಡು ಮಾಡೋಂಥ ಪ್ರಾಜೆಕ್ಟ್ ಅಂತೆ ಅದು. ಅಯ್ಯೋ ರಾಮ, ಭಾವ ಹೋಗಕ್ಕಾಗಲ್ಲ, ಮಾವ ಹೋಗದೆ ಇರಕ್ಕಾಗಲ್ಲ. ಪ್ರಾರ್ಥನಾಗ್ ಹೀಗಾಗದೆ ಇದ್ದಿದ್ರೆ ಭಾವನೇ ಜರ್ಮನಿಗೆ ಹೋಗ್ಬೋದಿತ್ತು. ಈಗ ಅರ್ಥ ನೋಡ್ಕೊಳ್ಳೋರು ಯಾರು? ಅಪ್ಪ, ಅದೇನೋ ಸಮಸ್ಯೆ ಅಂದ್ಯಲ್ಲ, ಅತ್ತೆ ಒಬ್ಬರೇ ಅರ್ಥ ನಿಭಾಯಿಸಕ್ಕಾಗಲ್ಲ ಅನ್ನೋದೇ ಸಮಸ್ಯೆನಾ? ಅಪ್ಪ, ಅರ್ಥ ಬೇರೆ ಮಕ್ಕಳ ಥರ ಅಲ್ಲ. ಅವಳು ತುಂಬ ಮೆಚೂರ್ ಮೈಂಡೆಡ್. ಅವಳು ಅರ್ಥ ಮಾಡ್ಕೋತಾಳೆ. ಅವಳು ಹೇಳಿದ್ಮೇಲೆ ತಾನೇ ಪ್ರಾರ್ಥನಾ ಇಲ್ಲಿಗೆ ಬರಕ್ಕೆ ಒಪ್ಕೊಂಡಿದ್ದು. ಅವಳ ಅಮ್ಮನ್ನೇ ನೋಡ್ಕೊಳ್ಳೋಳು, ಇನ್ನು ತನನ್ನು ನೋಡ್ಕೊಳಕ್ಕಾಗಲ್ವಾ? ನೀನೇನು ಯೋಚನೆ ಮಾಡಬೇಡಪ್ಪ. ಅಷ್ಟೇ ಆಗಿದ್ರೆ ಯೋಚನೆ ಮಾಡ್ತಿರ್ಲಿಲ್ಲ ಮಗಳೇ. ಆದರೆ ಇತ್ತೀಚೆಗೆ ಅರ್ಥ ಸ್ಕೂಲ್ಗೆ ಹೋಗ್ತಿಲ್ವಂತೆ. ಏನಪ್ಪ ಹೇಳ್ತಿದ್ಯಾ? ಹೌದು ಮಗಳೇ, ಏನೋ ನಿಪ ಹೇಳ್ಕೊಂಡು ದಿನ ಅರ್ಥ ಸ್ಕೂಲ್ ಹೋಗೋ ತಪ್ಪಿಸ್ತಿದ್ದಾಳಂತೆ. ಇವತ್ತು ಅಷ್ಟೇ ಏನೋ ಹೊಟ್ಟೆ ನೋವು ಅಂತ ಹೋಗಲಿಲ್ಲ. ಡಾಕ್ಟರ್ ಬಂದ್ಮೇಲೆ ಗೊತ್ತಾಗಿದ್ದು ಅದೆಲ್ಲ ನಾಟಕ ಅಂತ. ಹೀಗೆಲ್ಲ ಮಾಡ್ತಿದ್ದಾಳ? ಹೋಗ್ಲಿ ಬಿಡಪ್ಪ, ಅಪ್ಪ ಅಮ್ಮನ ಜೊತೆ ಇಲ್ಲ ಅಲ್ವಾ, ಅದಕ್ಕೆ ಅಜ್ಜಿ ತಾತ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೀಗೆ ಮಾಡಿದ್ಲೇನೋ. ಅಷ್ಟೇ ಅಲ್ಲ ಮಗಳೇ, ಡಾಕ್ಟರ್ ಹೇಳ್ತಾ ಇದ್ರಂತೆ ಅರ್ಥ ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾಳೆ. ಅವಳನ್ನ ಹಾಗೆ ಬಿಟ್ಟರೆ ಮುಂದೆ ಅವಳಿಗೆ ತುಂಬ ಅಪಾಯ ಆಗುತ್ತೆ ಅಂತ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸಮರ್ಥಗೆ ಏನಾದರೂ ಬೇಡಪ್ಪ, ಪ್ರಾರ್ಥನಾ ಇನ್ನೂ ಹುಷಾರಾಗಿಲ್ಲ. ಅವಳ ಸಮಸ್ಯೆನೇ ಬೆಟ್ಟದಷ್ಟಿದೆ. ಅದ್ರ ಜೊತೆ ಇದನ್ನು ಹೇಳಿ ಪರ್ವತ ಮಾಡೋದು ಯಾಕೆ? ಅತ್ತೆ ಇದಾರಲ್ಲ, ಅವರೇ ಏನಾದರೂ ಪರಿಹಾರ ಹುಡುಕ್ತಾರೆ. ಸಂಜಯ್, ಏನು ಮರ್ತಿಲ್ಲ ತಾನೆ? ಎಲ್ಲ ತಗೊಂಡಿದ್ದೀರಾ? ಹಾಂ, ಚಾರ್ಜರ್ ತಗೊಂಡ್ರಾ? ಚಾರ್ಜರ್ ತಗೊಂಡೆ. ಫೋನ್ ಎಲ್ಲಿ? ಕುಸೆ, ಫೋನ್ ತಗೊಂಡ್ಯಾ? ತಗೊಳ್ಳಿ, ಇದ್ರಲ್ಲಿ ನಿಮ್ಗೊಂದು ಗಿಫ್ಟ್ ಇದೆ. ಗಿಫ್ಟಾ? ಫೋನ್ ಅಲ್ಲ, ಏನದು? ಸಸ್ಪೆನ್ಸ್. ಸಸ್ಪೆನ್ಸಾ? ಎಲ್ಲಿದೆ ಆ ಸಸ್ಪೆನ್ಸು?
ಇಬ್ರು ಕಣ್ಮುಚ್ಕೊಳ್ಳಿ, ನಾನೇ ಕೇಳಿಸ್ತೀನಿ. ಸರಿ. ಗುಡ್ ಮಾರ್ನಿಂಗ್ ತಾತ. ಎದ್ದೇಳಿ ತಾತ, ಎದ್ದೇಳಿ, ಬೆಳಗಾಯ್ತು. ನಾನು ಕಾಯ್ತಾ ಇದ್ದೀನಿ ಗೊತ್ತಾ. ಐ ಮಿಸ್ ಯು ತಾತ. ಐ ಮಿಸ್ ಯು ಟು ಕೂಸೆ. ಇದನ್ನ ದಿನ ಬೆಳಗ್ಗೆ ಅಲಾರ್ಮ್ ಥರ ಇಟ್ಕೋತೀನಿ. ಈ ತಾತ ಕೆಲಸ ಮುಗಿಸ್ಕೊಂಡು ಬೇಗ ವಾಪಸ್ ಬರ್ತಾನೆ, ಸರಿನಾ? ಈ ತಾತಂಗೆ ಲೇಟ್ ಆಗ್ತಾ ಇದೆ, ಬರಲ್ಲ? ಬಂಗಾರು, ಅಪ್ಪನ ಕನಸು ನನ್ಸಾಗ್ಬೇಕಲ್ವಾ? ಅದಕ್ಕೆ ನಾವಿಬ್ರು ತಾತನ ನಗ್ನಗ್ತಾ ಕಳ್ಸ್ಕೊಡೋಣ, ಸರಿನಾ? ಅಮ್ಮ, ಅಮ್ಮ, ಇಲ್ಲಿ ಯಾರೂ ಇಲ್ಲ ಅಮ್ಮ. ಮಿಲನ 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 ಮಿಲನ. ಅಮ್ಮ, ಅಮ್ಮ, ಇಲ್ಲಿ ಯಾರೂ ಇಲ್ಲ ಅಮ್ಮ. ಇವ್ರಿಗೆ ಹೇಳಿದ್ರೆ ಮತ್ತೆ ಇವ್ರ ಮನಸ್ಸಿಗೆ ಬೇಜಾರಾಗ್ಬೋದು. ನನಗೋಸ್ಕರ ನನ್ನ ಆರೋಗ್ಯ ಸರಿ ಹೋಗಲಿ ಅಂತ ಇಷ್ಟು ದೂರ ಕರ್ಕೊಂಡು ಬಂದಿದ್ದಾರೆ. ಈಗ ಅರ್ಥ ಕರ್ದಾಗ್ತಿದೆ ಅಂತ ಹೇಳಿದ್ರೆ ಬೇಡ. ಪ್ರಾರ್ಥನಾ, ಏನಾಯ್ತು? ಏನಿಲ್ಲ ರೀ. ಅಮ್ಮ, ಇಲ್ಲಿ ನೀನು ಇಲ್ಲ, ಅಪ್ಪನೂ ಇಲ್ಲ, ನಾನೊಬ್ಳೆ. ನನಗೆ ತುಂಬಾ ಬೋರ್ ಆಗ್ತಿದೆ ಅಮ್ಮ. ಪ್ರಾರ್ಥನಾ, ಪ್ರಾರ್ಥನಾ, ಅಮ್ಮ, ನಿನ್ನನ್ ಬಿಟ್ಟು ನಂಗೆ ಇರಕ್ ಆಗ್ತಿಲ್ಲ ಅಮ್ಮ. ನಾನು ನಿನ್ ಜೊತೆ ಬರ್ತೀನಿ. ಇಲ್ಲ, ನಾನ್ ಬರ್ತೀನಿ. ನಾನ್ ಬರ್ತಿದ್ದೀನಿ. ಪ್ರಾರ್ಥನಾ, ಪ್ರಾರ್ಥನಾ, ಏನಾಯ್ತಮ್ಮ? ಮತ್ತೆ ಅಂಜಲಿ ಸುಮ್ಮ ಏನಾದ್ರು ಕಾಣಿಸ್ಕೊಂಡ್ರ? ಇಲ್ಲಿ ನೋಡಿಲಿ, ಇಲ್ಲಿ ಯಾರು ಇಲ್ಲ ಕಣೋ. ಇದು ನೀನು ದಿನ ಧ್ಯಾನ ಮಾಡೋ ಜಾಗ ತಾನೆ. ಇಲ್ಲಿಗೆ ಅವರೆಲ್ಲ ಬರೋದಕ್ಕೆ ಹೇಗೆ ಸಾಧ್ಯ? ಅದು ನಾನು ನಿನ್ ಜೊತೆ ಇರೋವಾಗ. ನೋಡು, ನಿನ್ ಮನ್ಸಲ್ಲಿ ನಾನು, ಅರ್ಥ, ನಮ್ಮ ಪ್ರೀತಿಯ ಫ್ಯಾಮಿಲಿ ಅಷ್ಟೇ ಇರಬೇಕು.
ರೀ ಅರ್ಥ ಅರ್ಥ ಏನಾಯ್ತು ಅರ್ಥಂಗೆ? ಅರ್ಥ ನಾನು ಬರ್ತೀನಿ ಅಂತ ಟೆರೆಸ್ ಮೇಲಿಂದ ಬಿದ್ದಾಗಾಯ್ತು. ನೋಡು, ನೀನ್ ಅನ್ಕೊಂಡ್ರೆ ಹಾಗೆ ಅರ್ಥಂಗೆ ಏನೂ ಆಗಿರಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಈಗ ಭಯ ಪಡುವಂಥದ್ದು ಏನೂ ಆಗಿಲ್ಲ. ಅಲ್ಲಿ ಅರ್ಥನ ನೋಡ್ಕೊಳ್ಳೋಕೆ ನಿಮ್ಮ ಅತ್ತೆ ಇದ್ದಾರೆ. ಆದ್ರೂ ನನ್ನ ಮನ್ಸಿಗೆ ಯಾಕೋ ಸಮಾಧಾನ ಆಗ್ತಿಲ್ಲ ರೀ. ಒಂದೇ ಒಂದ್ಸಲ ಬೆಂಗಳೂರಿಗೆ ಹೋಗಿ ಅವಳನ್ನ ನೋಡ್ಕೊಂಡು ಬರೋಣವಾ? ಪ್ರಾರ್ಥನಾ, ಹಾಗಲ್ಲ ರೀ, ಮಾವ ಈಗಷ್ಟೇ ಜರ್ಮನಿಗೆ ಹೋಗಿದ್ದಾರೆ. ಅಲ್ಲಿ ಅತ್ತೆಗೆ ಅರ್ಥ ನೋಡ್ಕೊಳಕ್ಕೆ ಕಷ್ಟ ಆಗ್ಬೋದು. ಪ್ಲೀಸ್ ರೀ, ಒಂದೇ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ. ನೀನೇ ಹೇಳ್ದೆ ಅಪ್ಪ ಈಗ ತಾನೇ ಜರ್ಮನಿಗೆ ಹೋಗಿದ್ದಾರೆ, ಅಮ್ಮ ಅಲ್ಲಿ ಒಬ್ಬರೇ ಇರ್ತಾರೆ ಅಂತ. ಇಂಥ ಟೈಮಲ್ಲಿ ನಾವು ಅಲ್ಲಿಗೆ ಹೋದ್ರೆ ಅರ್ಥ ನಮ್ಮ ಜೊತೆ ಬರ್ತೀನಿ ಅಂತ ಹಠ ಮಾಡಲ್ವಾ? ಆಮೇಲೆ ಅವಳ ಸ್ಕೂಲು ಎಜುಕೇಶನ್ ಎಲ್ಲ ಹಾಳಾಗೋಗುತ್ತೆ. ಅವಳ ಫ್ಯೂಚರ್ ನಾವೇ ಹಾಳು ಮಾಡೋದಾ ಹೇಳು? ಅತ್ತೆ ಇದ್ದಾರೆ, ಅರ್ಥನ ಚೆನ್ನಾಗಿ ನೋಡ್ಕೋತಾರೆ ಅಲ್ವಾ? ಹೂನಮ್ಮ, ನೋಡ್ಕೋತಾರೆ. ಈಗ ನಾನು ನೋಡ್ಕೋತಿಲ್ವಾ? ಹಾಗೆ ರೀ, ಏನ್ ಹೇಳು? ನನ್ಗೆ ಅರ್ಥನ್ ಜೊತೆ ಮಾತಾಡ್ಬೇಕು ಅನಿಸ್ತಾ ಇದೆ. ಮೊದಲು ನಿನ್ನ ತಲೆಯಿಂದ ನೆಗೆಟಿವ್ ಥಾಟ್ಸ್ನೆಲ್ಲ ತೆಗೆದು ಹಾಕಿ ಧ್ಯಾನ ಮಾಡು. ಆಮೇಲೆ ನೀನೇ ಫೋನ್ ಮಾಡಿ ಮಾತಾಡುವಂತೆ, ಸರಿನಾ? ನೀನು ಬೇಗ ಹುಷಾರಾಗ್ಲಿ ಅಂತ ನಿನ್ನ ಮಗಳು ಪ್ರೀತಿಯಿಂದ ಕಾಯ್ತಿರ್ತಾಳೆ. ನಿನ್ನ ಗುಣ ಆದರೆ ಅರ್ಥಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅವಳಿಗೋಸ್ಕರನಾದ್ರೂ ನೀನು ಬೇಗ ಗುಣ ಆಗಬೇಕು. ಅಯ್ಯೋ, ನನ್ನ ಬುದ್ಧಿಗಿಷ್ಟು ಉತ್ತುತ್ತಿ ಹಿಂಡಿನಾದ್ರೂ ತಂದಿದ್ರೆ ಸೊಸೆ ಮನೆ ಕೊಟ್ಟು ಬರ್ಬೋದಿತ್ತು. ಹಾಗೆ ಪ್ರಾರ್ಥನೆ ನೋಡ್ಕೊಂಡು ಬರ್ಬೋದಿತ್ತು. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ ಪಾರ್ವತಿ? ಸೊಸೆನ ನೋಡಕ್ ಹೋಗೋಣ ಅಂತ ಹೇಳೋದಕ್ಕೆ ಕಾಸಿ ಎಲ್ಲ ಸುತ್ಕೊಂಡು ರಾಮೇಶ್ವರಕ್ಕೆ ಬರ್ತಾ ಇದೀಯಾ? ಹೌದು, ಪಕ್ಕದಲ್ಲಿರೋ ಸೊಸೆ ಮನೆಗೆ ನೀವು ಕರ್ಕೊಂಡು ಹೋಗಲ್ಲ, ಇನ್ನು ಕಾಶಿ ರಾಮೇಶ್ವರ ನನ್ನನ್ನು ಸುತ್ತಿಸ್ತಾಗೆ. ಮೊದಲು ನಿನ್ ಸೊಂಟ ಸರಿ ಮಾಡ್ಕೊ, ಕಾಶಿ ರಾಮೇಶ್ವರ ಆಮೇಲೆ ಸುತ್ಕೊಂಡ್ಬರೋಣ. ಅಲ್ಲ ರೀ, ಆಸ್ಪತ್ರೆಗೆ ಬಂದವಳಿಗೆ ಅದಿನ್ ಎಷ್ಟು ದೂರ ರೀ? ನೋಡು ಪಾರ್ವತಿ, ನೀನು ಅಲ್ಲಿಗೆ ಬಂದ್ರೆ ಅವಳನ್ನ ನೀನು ನೋಡ್ಕೊಳಕ್ಕಾಗಲ್ಲ, ಬದಲಾಗಿ ಅವಳೇ ನಿನ್ನ ನೋಡ್ಕೋಬೇಕಾಗುತ್ತೆ. ಇದೆಲ್ಲ ಯಾಕೆ? ನಡಿ ಮನೆಗೆ ಹೋಗೋಣ. ಮಿಲನ 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 ಮಿಲನ
ಬಂಗಾರು ಬಂಗಾರಿ ಬೆಕ್ಕಿಗೆ ಚೆಲ್ಲಾಟ ಅಂದರೆ ಇಲ್ಲಿಗೆ ಪ್ರಾಣ ಸಂಕಟ. ನೋಡಿ ಸಂಜೆ ನಿಮ್ಮ ಕೂಸು ಹೇಗೆ ಆಟ ಆಡಿಸ್ತಾಳೆ ಅಂತ. ನೀವು ಹೋದಾಗಿನಿಂದ ಇನ್ನೂ ಮೊಂಡಿ ಆಗ್ಬಿಟ್ಟಿದ್ದಾಳೆ. ಏನಾದರೂ ಹೇಳಿದ್ರೆ ಅದನ್ನೇ ಹಿಡ್ಕೊಂಡ್ಬಿಡ್ತಾಳೆ. ನನಗಂತೂ ಈ ದೊಡ್ಡ ಮನೇಲಿ ಇವಳನ್ನ ಹುಡುಕಿ ಮೆಟ್ಲು ಹತ್ತಿ ಇಳಿದು ಸಾಕಾಗೋಗ್ಬಿಟ್ಟಿದೆ ಸಂಜೆ.